ಇನ್ನು ಮನೆ ಊಟಕ್ಕಾಗಿ ಹರಸಾಹಸ ಪಡ್ತಾ ಇದ್ದಾರೆ ನಟ ದರ್ಶನ್. ಆದ್ರೆ ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಈಗ ಪೇಚಿಗೆ ಸಿಲುಕಿದ್ರ ಅಂತ. ಯಾಕಂದ್ರೆ ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಆದ್ರೆ ಇದೇ ಈಗ ನಟ ದರ್ಶನ್ಗೆ ಪೇಚಿಗೆ ಸಿಲುಕಿಸಿದ್ಯಾ ಅಂತ. ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದಿರುವ ಮನೆ ಊಟದ ಅರ್ಜಿ. ಹಾಗಾದ್ರೆ ಮನೆ ಊಟದ ಕಥೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್. ಸಂಪರ್ಕದಲ್ಲಿದ್ದಾರೆ. ಶಿವು, ಈ ಮನೆ ಊಟದ ವಿಚಾರದಲ್ಲೂ ಕೂಡ ದರ್ಶನ್ ಎಡವಟ್ಟು ಮಾಡಿಕೊಂಡಿದ್ದಾರಂತೆ. ಹಾಗಾದ್ರೆ ದರ್ಶನ್ ಏನ್ ಮಾಡಬೇಕಾಗಿತ್ತು? ಆ ಪ್ರೊಸೀಜರ್ ಏನಿದೆ? ಸಜಾ ಬಂದಿಗಳಿಗೆ ಮನೆಯಿಂದ ಊಟವನ್ನ ಸ್ವೀಕಾರ ಮಾಡಲಿಕ್ಕೆ ಪ್ರಿಸನ್ ಆಕ್ಟ್ನಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಆದರೆ ನಟ ದರ್ಶನ್ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾಗಿತ್ತು. ಯಾಕಂದರೆ ಸಜಾ ಬಂದಿಗಳಿಗೆ ಮನೆಯ ಊಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ನೀಡುವಂಥದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಆಗುತ್ತೆ. ಆದರೆ ನಟ ದರ್ಶನ್ ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಒಂದು ವೇಳೆ ರಿಜೆಕ್ಟ್ ಆಗಿದ್ರೆ ಹೈಕೋರ್ಟ್ನಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದಿತ್ತು. ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನೇ ಸಲ್ಲಿಕೆಯನ್ನು ಮಾಡದೆ ನಟ ದರ್ಶನ್ ನೇರವಾಗಿ ಹೈಕೋರ್ಟ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರೆ ಮೊದಲಿಗೆ ಅಲ್ಲಿ ಕಾರಾಗೃಹದ DIG ಯಾರಿರ್ತಾರೆ ಅವ್ರಿಗೆ ಸಜಾ ಬಂದಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಕಾರಾಗೃಹದ DIG ಏನಾದರೂ ಮನೆ ಊಟಕ್ಕೆ ಕೊಡಲಿಕ್ಕೆ ಅವಕಾಶವನ್ನು ನಿರಾಕರಣೆಯನ್ನು ಮಾಡಿದ್ರೆ ಎರಡನೇ ಸ್ಟೆಪ್ ಆಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಸಜಾ ಬಂದಿಗಳಿಗೆ ಹಿಂದೆ ಹಲವು ಪ್ರಕರಣದಲ್ಲಿ ಮನೆಯಿಂದ ಊಟವನ್ನು ಕೊಡಲಿಕ್ಕೆ ಕಾನೂನಿಂದ ಕೋರ್ಟ್ನಿಂದ ಅವಕಾಶ ಕೊಟ್ಟಿರುವಂಥ ಸಾಕಷ್ಟು ಉದಾಹರಣೆಗಳಿವೆ. ಆದರೆ ನಟ ದರ್ಶನ್ ಹೈಕೋರ್ಟ್ನಲ್ಲಿ ನೇರವಾಗಿ ಅರ್ಜಿ ಸಲ್ಲಿಕೆಯನ್ನು ಮಾಡಿರುವಂಥದ್ದೇ ಇಲ್ಲಿ ದೊಡ್ಡದಾದಂಥ ತೊಡಕಾಗಿರುವಂಥದ್ದು. ಯಾಕಂದರೆ ಹಿಂದೆ ಯಾವುದೇ ಪ್ರಕರಣಗಳಲ್ಲೂ ಕೂಡ ನೇರವಾಗಿ ಹೈಕೋರ್ಟ್ ಸಜಾ ಬಂದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಇವ್ರಿಗೆ ಮನೆ ಊಟಕ್ಕೆ ಆದೇಶ ಮಾಡಿರುವಂಥ ಯಾವುದೇ ಉದಾಹರಣೆ ಇಲ್ಲ. ಜೊತೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೇ ಬಗೆಹರಿಯುವಂಥ ಪ್ರಕರಣಗಳಿಗೆ ಹೈಕೋರ್ಟ್ಗೆ ಹೋಗಿರುವಂಥದ್ದು ಯಾಕೆ ಅನ್ನೋದು ಸದ್ಯಕ್ಕಿರುವಂಥ ಅಂಶ. ಜೊತೆಗೆ ಹಿಂದೆ ಇದೇ ವಿಚಾರ ದರ್ಶನ್ನ ಮನೆ ಊಟದ ವಿಚಾರ ಅರ್ಜಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಕೋರ್ಟ್ನಲ್ಲಿ ಹಿಂದೆ ಹಲವು ಪ್ರಕರಣಗಳು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅಂದರೆ ಸಜಾ ಬಂದಿಗಳಿಗೆ ಮನೆ ಊಟದ ವಿಚಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇತ್ಯರ್ಥವಾಗುವಂಥ ವಿಚಾರ ನೀವು ಹೈಕೋರ್ಟ್ಗೆ ಯಾಕೆ ಬಂದ್ರಿ ಅನ್ನೋ ಪ್ರಶ್ನೆಯನ್ನ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿರುವಂಥದ್ದು ಕೂಡ ನಾವು ನೋಡ್ಬೋದು. ಜೊತೆಗೆ ನಟ ದರ್ಶನ್ಗೆ ಜೈಲಿನಲ್ಲಿ ನೀಡ್ತಿರುವಂಥ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡ್ತಾ ಇದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ. ಜೊತೆಗೆ ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇಂದ ತರಬೇತಿಯನ್ನ ಹೊಂದಿದವರೇ ಜೈಲಿನಲ್ಲಿ ಊಟವನ್ನ ರೆಡಿ ಮಾಡುವಂಥದ್ದು. ಪ್ರತಿನಿತ್ಯ 5,000 ಜನಕ್ಕೆ ಊಟವನ್ನ ಕೊಡ್ತಿದ್ದೀವಿ, ಯಾರಿಗೂ ಕೂಡ ಫುಡ್ ಪಾಯ್ಸನ್ ಆಗ್ತಿಲ್ಲ. ಜೊತೆಗೆ ದರ್ಶನ್ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿರುವಂತೆ ಜೈಲಿನ ಊಟವನ್ನ ಸೇವನೆಯನ್ನ ಮಾಡಿದ್ರೆ ಫುಡ್ ಪಾಯ್ಸನ್ ಆಗ್ತಿದೆ ಅಂತೇಳಿ ದರ್ಶನ್ ಅವರು ಅರ್ಜಿಯಲ್ಲಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆದರೆ ದರ್ಶನ್ ಅವರು ಫುಡ್ ಪಾಯ್ಸನ್ ಆದಂಥ ಬಗ್ಗೆ ಜೈಲಿನ ಯಾವುದೇ ವೈದ್ಯರ ಗಮನಕ್ಕೂ ತಂದಿಲ್ಲ. ಅವ್ರಿಗೆ ಅಗತ್ಯ ಬಿದ್ದರೆ ಜೈಲಿನ ವೈದ್ಯರಿಂದ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಜೊತೆಗೆ ವೈದ್ಯರು ಯಾವುದೇ ದೃಢೀಕರಣವನ್ನ ಮಾಡಿಲ್ಲ ದರ್ಶನ್ ಅವರಿಗೆ ಫುಡ್ ಪಾಯ್ಸನ್ ಆಗ್ತಿದೆ ಅಂತೇಳಿ. ಸದ್ಯ ಜೈಲಿನ ಅಧಿಕಾರಿಗಳು ಅವರ ರಿಮಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇತ್ಯರ್ಥವಾಗುವಂತಹ ವಿಚಾರಕ್ಕೆ ನಟ ದರ್ಶನ್ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿರುವಂಥದ್ದು ಸದ್ಯ ಅವರಿಗೆ ಮನೆ ಊಟವನ್ನ ಸಿಗ್ಲಿಕ್ಕೆ ತೊಡಕಾಗ್ತಿರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.